ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಇವತ್ತು ದೋಸೆ ಮಾಡ್ತಾ ವಿಡಿಯೋ ಶುರು ಮಾಡಿದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಬೆಳಿಗ್ಗೆ ದೋಸೆ ಮಾಡ್ತಾನೆ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಶುರು ಮಾಡಿದೆ. ಇವತ್ತು ನಾನು ಮಾಡ್ತಾ ಇರೋದು ಉದ್ದಿನ ದೋಸೆ ಅಲ್ಲ. ನಿಮ್ಗೆ ಉದ್ದಿನ ದೋಸೆ ಅಂತ ಕಾಣ್ತಾ ಇರ್ಬೋದು. ಇದು ಹೆಸರುಬೇಳೆ, ಸಬ್ಬಕ್ಕಿ ಮತ್ತು ಮೆಂತೆ ಹಾಕಿ ಮಾಡುವಂತಹ ದೋಸೆ. 1 ಲೋಟ ಹೆಸರುಬೇಳೆಗೆ ಅರ್ಧ ಲೋಟ ಸಬ್ಬಕ್ಕಿ, 1.5 ಚಮಚ ಮೆಂತೆ ಇಷ್ಟು ಹಾಕಿ ರಾತ್ರಿ ಮಲಗ್ತಾ ನೆನೆಸಿಟ್ಬಿಡಿ. ಬೆಳಿಗ್ಗೆದ್ದು ರುಬ್ಬಿ ಪಟ ಉಪ್ಪು ಸೇರಿಸಿ ದೋಸೆ ಹೊಯ್ದುಬಿಡಿ. ಸೂಪರ್ ಆಗಿರೋ ದೋಸೆ ಚಟ್ನಿ ಜೊತೆಗೆ, ಮಾವಿನ ಹಣ್ಣಿನ ಸೀಸನ್ ಅಲ್ವ ಈಗ, ಮಾವಿನ ಹಣ್ಣಿನ ರಸಾಯನ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ನಾನೆಲ್ಲ ಕೆಲಸ ಮುಗಿಸ್ತಾ ನಿಮಗೂ ಸಿಗ್ತೀನಿ. ಈಗ ನಾನು ದೋಸೆ ಮಾಡಿ ಯಜಮಾನ್ರಿಗೆ ಕೊಟ್ಟೆ. ಈಗ ನಾನು ದೋಸೆ ಪ್ಲೇಟಿಗೆ ಹಾಕ್ಕೊಂಡೆ. ಅದರ ಜೊತೆಗೆ ಮಾವಿನ ಹಣ್ಣಿನ ರಸಾಯನ ಹಾಗೂ ಚಟ್ನಿ. ಬನ್ನಿ ತಿಂಡಿ ತಿನ್ನೋಣ. ಯಜಮಾನ್ರಿಗೆ ಕೊಟ್ಟು ನಾನು ತಿಂಡಿ ತಗೊಂಡೆ. ನೋಡಿ ಫ್ರೆಂಡ್ಸ್, ಇದು ನಾನು ಅವಾಗ ಮಾಡೋದು ವಿಡಿಯೋ ತೋರಿಸಿದ್ನಲ್ವಾ, ಇದು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ಮಾಡಿರುವಂತಹ ದೋಸೆ. ಎಷ್ಟು ಚೆನ್ನಾಗಿ ಬರೋದು ಗೊತ್ತಾ? ಸೇಮ್ ಉದ್ದಿನ ದೋಸೆ ಥರನೇ ಆಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಡೈಲಿ ಏನು ಇದೇ ಥರ ದಿನಕ್ಕೊಂದೊಂದು ಥರ ಇರುತ್ತಲ್ವ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನನ್ನ ಕೆಲಸಗಳನ್ನು. ನಾನು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ನಿಮಗೆ. ರಸಾಯನದ ಜೊತೆ ತಿನ್ನೋದಂದ್ರೆ ನಂಗೆ ತುಂಬ ಇಷ್ಟ. ಮಾವಿನ ಸೀಸನಲ್ಲಿ ಸ್ವಲ್ಪ ಡಯಟನ್ನು ಬದಿಗಿಟ್ಟಿರ್ತೀನಿ. ಆಮೇಲೆ ಎಕ್ಸಸೈಸ್ ಮಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ತೀನಿ. ಏಲಕ್ಕಿ ಘಮ ಘಮ, ಏನು ಹೇಳ್ತೀರಾ? ದೋಸೆ, ನೀರು ದೋಸೆಗೂ ಮಾವಿನ ಹಣ್ಣು ರಸಾಯನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಉದ್ದಿನ ದೋಸೆಗೂ ಚೆನ್ನಾಗಿರುತ್ತೆ, ಈ ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ತಿಂಡಿ ತಿಂದು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ತಿಂಡಿ ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ, ಕರೆಂಟ್ ಹೋಯಿತು. ಇನ್ನೇನು ಮಾಡೋದು? ಅದಕ್ಕೆ ಸೀದಾ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿ, ಅತ್ತಿ ಮರದಲ್ಲಿ ಎಷ್ಟೊಂದು ಅತ್ತಿಕಾಯಿ ಆಗಿದೆ ಅಂತ. ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ. ಕೈಗೆ ಸಿಕ್ಕಲ್ಲ, ಎತ್ತರದಲ್ಲಿರುತ್ತೆ. ಇನ್ನೆಲ್ಲ ಹಣ್ಣಾಗಿ ಕೆಳಗಡೆ ಬಿದ್ದು ಕೊಳ್ತೋಗುತ್ತೆ ಹೊರತು ಏನೂ ಮಾಡೋಕ್ಕಾಗಲ್ಲ. ಹೈಟಲ್ಲಿರೋದಕ್ಕೆ ನಾವೆಲ್ಲ ಸಣ್ಣ ಇರುವಾಗ ಇದ್ರ ಪಲ್ಯ ಎಲ್ಲ ಎಷ್ಟು ಮಾಡ್ಕೊಂಡು ತಿಂತಾ ಇದ್ವಿ. ಹೀಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಗಾಳಿ ಬೇರೆ ಶುರುವಾಯಿತು. ಈಗ 2 ದಿವಸದಿಂದ ತುಂಬ ಗಾಳಿ ಅಲ್ವಾ, ಎಲ್ಲಿ ಹೋದರೂ ಮನೆ ಒಳಗೂ ಅಷ್ಟೇ ಕಿಟಕಿಯಿಂದ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಗಾಳಿ ಜಾಸ್ತಿ. ಹಾಗೆ ಒಂದು ಫ್ರೀ ಇರೋ ಹೊತ್ತಿಗೆ ಒಂದಷ್ಟು ವಾಕಿಂಗ್ ಮಾಡ್ಕೊಂಡು ಬಿಡಬೇಕು. ಬೆಳಿಗ್ಗೆ ಏನಂದರೆ ಈಗ ಮಳೆ ಎಲ್ಲ ಇರುತ್ತಲ್ವ, ವಾಕಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ತಿಂಡಿ ಆದ ತಕ್ಷಣ 1 ರೌಂಡ್ ವಾಕಿಂಗ್. ಎಷ್ಟೊಂದು ಗಾಳಿ ಬೀಸ್ತಾ ಇದೆ ನೋಡಿ ಫ್ರೆಂಡ್ಸ್. ನನಗೆ ಆವಾಗ ಈ ಮರಗಳೆಲ್ಲ ಆ ಕಡೆ ಈ ಕಡೆ ವಾಲಾಡು ನೋಡುವಾಗ ನನಗೆ NS ಲಕ್ಷ್ಮೀನಾರಾಯಣ ಭಟ್ರ ಒಂದು ಹಾಡು ನೆನಪಾಗತ್ತೆ. ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ, ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ, ತೂಗಿ ತೂಗಿ ಮರಗಳೇ. ಆ ಆ ಆ ಈ ಹಾಡು ನನಗೆ ಮರಗಳೆಲ್ಲ ಓಲಾಡ್ತಾ ಇರುವಾಗ ನೆನಪಾಗುತ್ತೆ. ನೋಡಿ ಎಷ್ಟು ಚಂದದ ಹೂ ಅರಳಿದೆ ಅಂತ. ಸೂಪರ್ ಆಗಿದೆ. ಬಿಳಿ 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 ಹೂಗಳು, ಕಣ್ಣಿಗೊಂಥರ ಹಬ್ಬ ಇವೆಲ್ಲ. ಈ ಕಡೆ ನೋಡಿ ಅಂಜೂರದ ಮರ ಎಷ್ಟು ಅಗಲವಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಎಷ್ಟು ಖುಷಿ ಕೊಡುತ್ತಲ್ವ ಇದೆಲ್ಲ. ಏನು ಗೊತ್ತಾ, ತಿಂಡಿ ಎಲ್ಲ ಮುಗಿಸಿ, ಸ್ನಾನ ಮುಗಿಸಿ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕರೆಂಟ್ ಹೋಯಿತು. ಅಡುಗೆ ಹೆಂಗೆ ಮಾಡೋದು? ಅದಕ್ಕೆ ಅದ್ರ ಬದಲು 1 ರೌಂಡ್ ವಾಕಿಂಗ್ ಹೋಗಿ ಬರೋಣ. ವಾಕಿಂಗ್ ಹೋಗಿ ಬಂದು ಅಡುಗೆ ಶುರು ಮಾಡೋಣ. ನಿಮಗೂ ತೋರಿಸ್ಕೊಟ್ಟಂಗಾಯ್ತು ಏನು ಅಡುಗೆ ಮಾಡಿದ್ದೀನಿ ಇವತ್ತು. ಅದು ನಿಮಗೂ ತೋರಿಸ್ಬೋದಲ್ವಾ. ಇವತ್ತು ನಾನೇನು ಜೋರಾಗಿ ವೆರೈಟಿ ಮಾಡಲ್ಲ, ಸಿಂಪಲ್ ಅಡುಗೆ. ಯಾಕಂದರೆ ಮಧ್ಯಾಹ್ನ ಮೇಲೆ ನಾವು ಮೊಮ್ಮಗಳನ್ನು ನೋಡದೆ ಸುಮಾರು ದಿನ ಆಯಿತು. ಮೊಮ್ಮಗಳನ್ನು ನೋಡೋಕ್ಕೆ ಹೋಗಲೇಬೇಕು. ನೋಡದೆ ಇದ್ದರೆ ಮನಸ್ಸೇ ಸರಿ ಇರಲ್ಲ. ಮೊಮ್ಮಗಳನ್ನು ಮಧ್ಯ ನೋಡ್ತಾ ಇರಬೇಕು. ಹತ್ತಿರ ಇದ್ದಾಳಲ್ವಾ ಮೊಮ್ಮಗ ಅಂತೂ ದಿನ ವಿಡಿಯೋ ಕಾಲಲ್ಲಿ ಬರ್ತಾನೆ. ಮೊಮ್ಮಗಳನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತ ಸಂಜೆ ಮಗಳ ಮನೆಗೆ ಹೋಗ್ತೀವಿ. ಹಾಗೆ ಅವಳ ಮನೆಗೂ ತೊಗೊಂಡು ಹೋಗೋಕ್ಕಾಗಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ತೀನಿ. ನಿಮಗೂ ಇಷ್ಟ ಆಗತ್ತೆ. ನಮ್ಮ ಹಾಗೆ ಸಿಂಪಲ್ ಲೈಫ್ ಲೀಡ್ ಮಾಡಿಕೊಂಡು ಇರೋರು ಇರ್ತೀರಲ್ವಾ. ಸಿಂಪಲ್ ಆಗಿರೋದು ಎಷ್ಟು ಚಂದ, ಆರೋಗ್ಯಕ್ಕೂ ಒಳ್ಳೆಯದು, ಖುಷಿಯೂ ಇರುತ್ತೆ. ಹಾಗೆಯೇ ಈ ಥರ ವಾಕಿಂಗ್ ಹೋಗಿ ಬಂದರೆ
ಇನ್ನೂ ಸೂಪರ್ ಆಗಿರೋ ನೆಮ್ಮದಿ ಸಿಗತ್ತೆ. ಈ ಹಸಿರಿನ ಮಧ್ಯದಲ್ಲಿ ವಾಕಿಂಗ್ ಹೋದರೆ ಸಿಗುವ ಖುಷಿ ಇದೆಯಲ್ಲ, ಅದನ್ನು ವರ್ಣಿಸೋಕ್ಕೆ ಶಬ್ದಗಳೇ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರ್. ನಾನು ಯಾವಾಗಲೂ ನಿಮಗೆ ಲಾಸ್ಟ್ ಟೈಮು ಹೇಳಿದ್ದೆ, ರಾಜಪಥ ಇದು, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ಹಾಡು ಹೇಳಿದ್ದೆ ನಾನು ಇಲ್ವಾಕ್ ಹೋಗ್ತಾ. ಬನ್ನಿ ಈಗ ಗಿಡಗಳ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ವಾಕಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಕ್ಕೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಚಳಿ ಚಳಿ ಗಾಳಿ ಬೀಸ್ತಾ ಇದೆ, ಮೋಡದ ವಾತಾವರಣ ಅಲ್ವಾ, ಹಾಗಾಗಿ ಚಳಿ 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 ಗಾಳಿ ಇದೆ. ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಲ್ಲ, ಮನೆ ಒಳಗೂ ಕಿಟಕಿಯಿಂದ ಅಷ್ಟೇ ಗಾಳಿ ಇದೆ ಈಗ 2 ದಿವಸದಿಂದ. ನಿಮ್ಮಲ್ಲೂ ಗಾಳಿ ಇದೆಯಾ? ಮಳೆ ಅಂತೂ ಬಿಡಿ ಎಲ್ಲ ಕಡೆ ಇದೆ. ಇನ್ನೂ ಮಳೆಗಾಲ ಶುರುವಾಗಲಿಲ್ಲ, ಆದರೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಎಲ್ಲ ಕಡೆ ಅಲ್ವಾ. ಅದ್ರ ಜೊತೆಗೆ ನಾನಿವತ್ತು ಜೀವನದಲ್ಲಿ ಸಾರ್ಥಕತೆ ಏನು ಹೇಳಿ, ಸಾರ್ಥಕತೆ ಭಾವನೆ ಎಲ್ಲರಿಗೂ ಬರುತ್ತಲ್ವ ಜೀವನದಲ್ಲಿ, ಒಂದಲ್ಲ ಒಂದು ದಿವಸ ಬರುತ್ತೆ. ನನಗಂತೂ ಬಂದಿದೆ ಫ್ರೆಂಡ್ಸ್. ಏನು ಗೊತ್ತಾ, ಜೀವನ ಯಾವಾಗ ಸಾರ್ಥಕ ಆಯಿತು ಅನಿಸುತ್ತೆ, ನಾವೇನು ಕಡಿಲಿಲ್ಲ ಜೀವನದಲ್ಲಿ, ಆದರೂ ನಮ್ಮ ಮಕ್ಕಳನ್ನು ಓದಿಸಿ ಮದುವೆ ಮಾಡಿಕೊಟ್ಟು ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸ್ಕೊಳ್ತೇವಲ್ಲ, ಆವಾಗ ಅಬ್ಬಾ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋ ಭಾವನೆ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ ಅಲ್ವೇನ್ರಿ? ನಮಗಂತೂ ನಮಗಿಬ್ಬರಿಗೂ ಆ ಭಾವನೆ ಬಂದಿದೆ. ಅದರಲ್ಲೂ ಈಗ ಮೊಮ್ಮಕ್ಕಳೊಟ್ಟಿಗೆ ಟೈಮ್ ಪಾಸ್ ಮಾಡ್ತೀವಲ್ಲ, ಮೊಮ್ಮಕ್ಕಳೊಟ್ಟಿಗೆ ಹೊತ್ತು ಕಳಿತೀವಲ್ಲ, ಆವಾಗಂತೂ ಬಿಡಿ, ಅಬ್ಬಾ ಮೊಮ್ಮಕ್ಕಳೊಟ್ಟಿಗೆ ಆಟ ಆಡಿ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಎಷ್ಟು ಸಲ ಹೇಳ್ಕೊಳ್ತೀವೇನೋ. ಯಾಕಂದರೆ ನಮ್ಮ ಮಕ್ಕಳು ಹುಟ್ಟಿದಾವಾಗಲೂ ನಾವು ಅಷ್ಟೇ ಎಂಜಾಯ್ ಮಾಡಿರ್ತೇವೆ ಜೀವನನ, ಆದರೆ ಜವಾಬ್ದಾರಿಯ ಒಟ್ಟಿಗೆ ಖುಷಿನೂ ಪಡೆದಿರ್ತೇವೆ. ಆದರೆ ಅಷ್ಟೇ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಲ್ವಾ. ಆದರೆ ಈಗ ಮಕ್ಕಳಂದೆಲ್ಲ ಓದಿಸಿ ಮದುವೆ ಮಾಡಿ ಬಾಣಂತರ ಮಾಡಿ ಎಲ್ಲ ಹಂತ ಮುಗೀತಲ್ವಾ. ಈಗ ಆ ಮೊಮ್ಮಕ್ಕಳೊಟ್ಟಿಗೆ ಕಳೆಯುವ ಟೈಮ್ ಇದೆಯಲ್ಲ, ಎಕ್ಸಲೆಂಟ್ ಫ್ರೆಂಡ್ಸ್. ಆ ಸಾರ್ಥಕತೆ ಜೀವನದಲ್ಲಿ, ಆ ಸಾರ್ಥಕತೆ ಭಾವನೆ ಬರೋದೇ ಈ ಟೈಮಲ್ಲಿ. ಏನಂತೀರಾ? ನಂತರ ನೀವು ಎಕ್ಸ್ಪೀರಿಯನ್ಸ್ ಮಾಡಿದವರೆಲ್ಲರೂ ನಿಮ್ಮ ಭಾವನೆಯೂ ಹೇಗೆ, ಹೌದಾ ಅಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ? ಅಷ್ಟೇ. ಬನ್ನಿ ಈಗ ಸೀದಾ ಮನೆಗೆ ಹೋಗೋಣ. ವಾಕಿಂಗ್ ಮುಗಿಸಿ, ಅಂದರೆ ವಾಕಿಂಗ್ ಮುಗೀತು ನಂದು, ಕೂತಿದ್ವಿ. ಈಗ ಮನೆ ಸುಮಾರು ಹೋಗಬೇಕು, ನಮ್ಮ ಕ್ಯಾಂಪಸ್ ತುಂಬ ದೊಡ್ಡದಿದೆಯಲ್ಲ. ಮನೆಗೆ ಹೋಗ್ತಾ ನೋಡಿ ಇಲ್ಲಿ ದಾಳಿಂಬೆ ಗಿಡ, ಅದರಲ್ಲಿ ನೋಡಿ ಕಾಯಿ ಬಿಟ್ಟಿದೆ, ಎಷ್ಟೊಂದು ಆರೆಂಜ್ ಹೂಗಳಾಗಿದ್ದಾವಲ್ಲ. ಹೀಗೆ ಬೇಕಾದಷ್ಟು ವೆರೈಟಿ ಹಣ್ಣು, ಬೇರೆ ಬೇರೆ ಥರದ ಮರ ಗಿಡ ಸಿಕ್ಕಾಪಟ್ಟೆ ಇದೆ. ಬಟ್ ಯಾರಾದರೂ ಕಿತ್ಕೊಂಡು ಹೋಗಿರ್ತಾರಷ್ಟೇ, ಯಾರ ಪಾಲಾದರೂ ಆಗತ್ತಲ್ವಾ. ಗಿಡಗಳನ್ನೇ ಬೆಳೆಸ್ಬೇಕಷ್ಟೇ ಅಲ್ವಾ. ಬನ್ನಿ ಸೀದಾ ಮನೆಗೆ ಹೋಗೋಣ. ವಾಕಿಂಗ್ ಎಲ್ಲ ಮುಗಿಸಿ ಬಂದೆ, ಅಡುಗೆ ಮಾಡಬೇಕಲ್ವಾ. ಬನ್ನಿ ಈಗ ನಾವು ಅಡುಗೆ ಮಾಡೋಣ. ನೋಡಿ ಈ ಮಾವಿನ ಹಣ್ಣಲ್ಲಿ, ಗೊತ್ತಲ್ಲ ಎಲ್ರಿಗೂ, ಇದು ಶುಗರ್ ಮ್ಯಾಂಗೋ, ಸಕ್ಕರೆ ಮಾವಿನ ಹಣ್ಣು. ಈ ಸಕ್ಕರೆ ಮಾವಿನ ಹಣ್ಣಲ್ಲಿ ಹೇಗೆ ಕರಿ ಮಾಡೋದು ಅನ್ನೋದು ನಾನು ಕಳೆದ ವರ್ಷನೇ ನಿಮಗೆ ತೋರಿಸಿದ್ದೀನಿ. ಇವತ್ತು ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನಿಮಗೊಂದು ಅದರದ್ದು ರಿಕ್ಯಾಪು ಜೊತೆಗೆ ಹಾಕ್ತೀನಿ, ನೋಡ್ತಾ ಹೋಗಿ ನೀವು. ಸೂಪರ್ ಆಗಿರುತ್ತೆ. ನಾನು ಮಾಡಿ ಮಗಳ ಮನೆಗೆ ತಗೊಂಡು ಹೋಗ್ತೀನಿ, ಅವರಿಗೂ ತುಂಬ ಇಷ್ಟ, ಅದಕ್ಕಾಗಿ ಮಾಡ್ತಾ ಇದ್ದೀನಿ ನಾನೀಗ. ಅದಕ್ಕೆ ಏನೇನು ಬೇಕು ನಾನು ತೋರಿಸ್ತೀನಿ ನಿಮಗೆ. ನೋಡಿ ಮಾವಿನ ಹಣ್ಣು ಇಟ್ಕೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನೆ, ಹುಣಸೆ ಹಣ್ಣು ಪಲ್ಪ್ ಹಾಕೋಕ್ಕೆ ನೆನೆಸಿ ಇಟ್ಟಿದ್ದೇನೆ, 2 ಹಸಿಮೆಣಸಿನ್ಕಾಯಿ, ಇದು ಸಾರಿನ ಪುಡಿ ಹಾಗೂ ಬೆಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ ಸ್ವಲ್ಪ. ಆಯಿತಾ? ಮೊದಲು ನಾವು ಈ ಸಕ್ಕರೆ ಮಾವಿನ ಹಣ್ಣು ಇದೆಯಲ್ವಾ, ಇದರದ್ದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳೋಣ. ಮಾವಿನ ಹಣ್ಣನ್ನು ಮೊದಲೇ ನಾನು ತೊಳೆದು ಚೆನ್ನಾಗಿ ಒರೆಸಿ ಇಟ್ಕೊಂಡು ಬಿಟ್ಟಿದ್ದೀನಿ. ಈ ಮಾವಿನ ಹಣ್ಣಿದು ಎಲ್ಲ ಅಡುಗೆನೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿ. ಇದು ಸಿಕ್ಕಿದವಾಗ ನೀವೆಲ್ಲರೂ ಟ್ರೈ ಮಾಡಿ. ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಉಳಿಯತ್ತೆ. ಇದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಿದ್ರೂ ಇಡ್ಬೋದು. ಮೊಸರನ್ನ ಜೊತೆಗೆ ಸೈಡಿಗೆ ಅಡುಗೆನ ಈಗ ಮಾಡ್ತೀನಲ್ಲ ನಾನು, ಗೊಜ್ಜು ಮಾಡ್ತೀನಲ್ಲ ಇದರದು, ಇದನ್ನು ನಂಚ್ಕೊಂಡು ಊಟ ಮಾಡೋಕ್ಕೊಂದು ಟೇಸ್ಟ್ ಅಂದರೆ ಅದು ಹೇಳಕ್ಕೆ ಶಬ್ದಗಳೇ ಇಲ್ಲ ನನ್ನ ಹತ್ರ, ಅಷ್ಟು ರುಚಿಯಾಗಿರುತ್ತೆ. ನಾನೀಗ ಎಲ್ಲ ಮಾವಿನ ಹಣ್ಣು ಸಿಪ್ಪೆ ತೆಗೆದು ನಿಮ್ಮ ಜೊತೆ ಸಿಗ್ತೀನಿ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಫ್ರೆಂಡ್ಸ್,
ನಾನು ಕೆಲಸಗಳಲ್ಲಿ ಬ್ಯುಸಿ ಆಗ್ತಾ ಇರ್ತೇನೆ. ನಾನು ಗುಡಿಸಿ ಇಟ್ಟಿದ್ದೀನಿ, ಅಷ್ಟರಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ನನ್ನ ಗಂಡ ನನಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ರಿಟೈರ್ಡ್ ಆದಮೇಲೆ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನನಗೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಅವರು. ನೋಡಿ, ಮನೆ ಕ್ಲೀನ್ ಮಾಡಿಕೊಡ್ತಾರೆ. ಅಂದರೆ ನಾನು ಗುಡಿಸ್ಕೊಟ್ಟಿರ್ತೇನೆ, ಅವರು ಮಾಪಲ್ಲಿ ಒರೆಸ್ಕೊಂಡು ಹೋಗ್ತಾರೆ. ಆಮೇಲೆ ನಾನು ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ವಾಶ್ ಮಾಡಿದ್ದನ್ನು ಅವರು ತಗೊಂಡೋಗಿ ಒಣಗಿಸಿ ಕೊಡ್ತಾರೆ. ಈ ಥರದ ಸಣ್ಣ ಸಣ್ಣ ಸಹಾಯಗಳು ನಮಗೆ ಎಷ್ಟೊಂದು ನಮ್ಮ ಕೆಲಸಗಳನ್ನು ಸುಲಭ ಮಾಡತ್ತಲ್ವಾ. ಈ ಮಾವಿನ ಹಣ್ಣನ್ನು ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡೆ ಅಲ್ವಾ, ಈಗ ಸ್ವಲ್ಪ ಕೈಯಲ್ಲಿ ಕಿವುಚ್ಕೊಂಡು ಬಿಡಿ. ಅದರ ರಸ ಎಲ್ಲ ಸ್ವಲ್ಪ ಬಿಡು ಹಾಗೆ ಕೈಯಲ್ಲಿ ಕಿವುಚ್ಕೊಂಡು ಬಿಡಬೇಕು. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟೆ ಫ್ರೆಂಡ್ಸ್. ಈಗ ಬಾಣಲೆಗೆ ಒಂದು 2 ಚಮಚ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿಯಾದ ತಕ್ಷಣ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, 2 ಹಸಿಮೆಣಸಿನಕಾಯಿ ಹಾಕಿದೆ. ಹಾಗೆ ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ಬೆಳ್ಳುಳ್ಳಿನ ಆರಾಮದಲ್ಲಿ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಅದರ ಫ್ಲೇವರ್ ಜಾಸ್ತಿ ಆಗತ್ತೆ, ಮತ್ತೆ ಅದೊಂಥರ ಸ್ಪೆಷಲ್ ಟೇಸ್ಟ್ ಕೊಡತ್ತೆ. ಬೇಡ ಅಂದವರು ಬೆಳ್ಳುಳ್ಳಿ ಬಿಟ್ಟು ಹಾಕ್ಬಿಡಿ. ಈಗ ಮಾವಿನ ಹಣ್ಣಿನ ಪಲ್ಪನ್ನು ಹಾಕ್ತೀನಿ ನಾನು. ಸ್ವಲ್ಪ ಆ್ಯಡ್ ಮಾಡಿದೆ ನಾನು. ಅರಿಶಿನ ಪುಡಿ ಸೇರಿಸಿದೆ, ಬೆಲ್ಲ ಸೇರಿಸಿದೆ, ಹುಣಸೆ ಹಣ್ಣಿನ ಪಲ್ಪನ್ನು ಕಿವುಚ್ಕೊಳ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸಣ್ಣ ಮಾಡಿ ಇಟ್ಬಿಡಿ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸಿ, ಜಾಸ್ತಿ ಬೇಡ. ಈಗ ಸಾರಿನ ಪುಡಿ ನೋಡಿ, ನಾನು ಮಾಡಿ ಇಟ್ಕೊಂಡಂತಹ ಸಾರಿನ ಪುಡಿ 2 ಚಮಚ ಸೇರಿಸಿದೆ. ಅದು ಈ ಗೊಜ್ಜಿಗೆ ಒಳ್ಳೆ ಘಮ ಕೊಡುತ್ತೆ ಫ್ರೆಂಡ್ಸ್. ಎಷ್ಟು ಘಮ ಕೊಡುತ್ತೆ ಅಂದರೆ ತುಂಬಾ ಒಳ್ಳೆ ಘಮ ಕೊಡುತ್ತೆ. ಹಾಗಾಗಿ ಸಾರಿನ ಪುಡಿ ಸೇರಿಸ್ಕೊಳ್ತೀನಿ ನಾನು. 1 ಹಸಿಮೆಣಸು ಜಾಸ್ತಿ ಹಾಕಿ ಒಂದು ಥರದ ಗೊಜ್ಜು ಮಾಡ್ತೀನಿ ಇದರಲ್ಲೇ, ಮಾವಿನ ಹಣ್ಣಲ್ಲಿ. ಅದನ್ನು ನಾನು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಹಾಗೆ ಐ ಬಟನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ. ಕಳೆದ ವರ್ಷ ಮಾಡಿದ್ದೀನಿ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ. ಇದು ನಾವು ಸಾರಿನ ಪುಡಿ ಹಾಕಿ ಮಾಡುವಂತಹ ತುಂಬ ರುಚಿಯಾಗಿ ಬರುವಂತಹ ಗೊಜ್ಜಿದು. ಇದನ್ನು ನೀವು ಚೆನ್ನಾಗಿ ಕುದಿಸ್ಬೇಕೀಗ, ಚೆನ್ನಾಗಿ ಕುದಿಬೇಕದು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ. ಇನ್ನೊಂದು 1/4 ಗಂಟೆ ಇದನ್ನ ಸಿಮ್ಮಲ್ಲಿಟ್ಟು ಕುದಿಸ್ತೀನಿ ನಾನು. ಬೇಕಾದವರು ಇದಕ್ಕೆ 1 ಚಮಚ ಕಾರ್ನ್ ಫ್ಲೋರ್ ಅನ್ನ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಬೋದು. ಸ್ವಲ್ಪ ಮಾವಿನ ಹಣ್ಣು ಕಡಿಮೆ ಇದೆ ಅಂದರೆ ನೀವು ಥಿಕ್ನೆಸ್ಸಿಗೆ 1 ಚಮಚ ಕಾರ್ನ್ ಫ್ಲೋರ್ ಅನ್ನ ಯೂಸ್ ಮಾಡ್ಬೋದು. ನಾನು ಕಳೆದ ವರ್ಷ ಮಾಡಿದ್ರಲ್ಲಿ ನಿಮ್ಗೆ ಹಾಕಿ ತೋರಿಸಿದ್ದೀನಿ. ಇದರಲ್ಲಿ ನನಗೆ ಮಾವಿನ ಹಣ್ಣು ಇವತ್ತು ತುಂಬ ಇದೆಯಲ್ವಾ, ಹಾಗಾಗಿ ಇದು ದಪ್ಪ ಬರುತ್ತೆ. ಇದು ನಾನು ಏನು ಆ್ಯಡ್ ಮಾಡಲ್ಲ ಇವತ್ತು. ಇದನ್ನು ಮುಚ್ಚಿ ಇಡ್ತೇನೆ. 10 ರಿಂದ 15 ನಿಮಿಷ ಕುದಿಲಿ ಇದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದು ಸಕ್ಕರೆ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಯಿತು. ನೋಡಿ ಎಂಥ ಸೂಪರ್ ಆಗಿರುತ್ತೆ ನೋಡಿ. ನೀವು ಮೊಸರಿನ ಜೊತೆಗೆ ಈ ಥರ ಒಂದೊಂದು ಮಾವಿನ ಹಣ್ಣು ಹಾಕೊಂಡು ಚೀಪ್ತಾ ಇದ್ರೆ ಅಬ್ಬಬ್ಬಬ್ಬಾ, ನಿಮ್ಮ ಊಟ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಮಾವಿನ ಹಣ್ಣಿನ ಗೊಜ್ಜು ಸೂಪರ್ ಆಗಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಬೋದು. ಗ್ಯಾಸ್ ಆಫ್ ಮಾಡಿದೆ, ಮುಚ್ಚಿ ಇಟ್ಬಿಡ್ತೀನಿ. ಮಗಳ ಮನೆಗೆ ಹೋಗ್ತಾ ನಾನು ನಿಮ್ಗೆ ಸಿಗ್ತೀನಿ. ಆದೀತಾ? ನೀವು ಒಂದ್ಸಲ ಈ ಮಾವಿನ ಹಣ್ಣಿನ ಗೊಜ್ಜನ್ನ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಹಾಗೇನೆ ನಾನೊಂದು
ಅಪ್ಡೇಟ್ ಹೇಳಬೇಕಾಗಿತ್ತು ನಿಮಗೆ. ಎಲ್ಲರೂ ಕೇಳ್ತಾ ಇದ್ದೀರಿ ನಿಮ್ಮ ಸೊಸೆ ಹೇಗಿದ್ದಾಳೆ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲರ ಪ್ರಾರ್ಥನೆ ಹಾಗೂ ನಿಮ್ಮೆಲ್ಲರ ಸಹಾಯದಿಂದ ಸೊಸೆ ಹುಷಾರಾಗ್ತಾ ಇದ್ದಾಳೆ. ಇನ್ನೂ ಸುಮಾರಷ್ಟು ದಿನ ಹಾಸ್ಪಿಟ್ಲಲ್ಲಿ ಮಣಿಪಾಲಲ್ಲೇ ಇರಬೇಕು ಅವಳು ಪೂರ್ತಿ ರಿಕವರಿ ಆದ ನಂತರ ನಾನು ಖಂಡಿತ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಆಯ್ತಾ? ನಿಮ್ಮೆಲ್ಲರ ಪ್ರೇಯರ್ಸ್ ಇನ್ನೂ ಹಾಗೆ ಮುಂದುವರಿಸ್ತಾ ಇರಿ. ಅವಳ ಆರೋಗ್ಯ ಚೆನ್ನಾಗಾಗಿ ಅವಳು ಮಗುವಿನೊಂದಿಗೆ ಖುಷಿಯಾಗಿ ಇರುವಂತಹ ಒಂದು ಗಳಿಗೆ ಆದಷ್ಟು ಬೇಗ ಕೂಡಿ ಬರಲಿ ಅಂತ ಹೇಳ್ತಾ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಮೊಮ್ಮಗಳ ಜೊತೆ ನಿಮಗೆ ನಾನು ಸಿಗ್ತೀನಿ. ಹೌದು, ಇದೆಂತ ಚಿನ್ನಿ? ಇದೆಂತ ಮಚ್ಚೆ ಇದೆ. ಇದೆಂತ ಇದೆಂತ ಮಚ್ಚೆ. ಪಪ್ಪಿ ಕೊಡು, ಪಪ್ಪಿ ಕೊಡು ನಮ್ಮಮ್ಮಂಗೆ. ಪಪ್ಪಿ. ಆಹಾ, ನೋಶು. ಹೌದಪ್ಪ, ಅಮ್ಮಮ್ಮನ ನೋಶು. ಬೊಟ್ಟು ಅವನಿಗಿಲ್ಲ, ಬೊಟ್ಟು ಅವನಿಗಿಲ್ಲ ಅಲ್ಲ, ಅವನಿಗಿಲ್ಲ, ಇಲ್ಲ ಬೊಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಮ್ಮಗಳನ್ನ ಮೀಟ್ ಮಾಡಕ್ ಬಂದ್ವಿ. ಟೂಟು ಬಟನ್ ಇದೆ. ಹೌದು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅವಳ ಜೊತೆಗೆ ಆಟ ಆಡಿದ್ದಲ್ಲ ಇನ್ನೊಮ್ಮೆ ತೋರಿಸ್ತೀನಿ ನಿಮ್ಗೆ. ಬಾಯ್ ಎಲ್ಲರಿಗೂ, ನಮಸ್ತೆ ಅಲ್ಲ, ಬಾಯ್ ಬಾಯ್ ಬಾಯ್, ಸಿ ಯು.